ಸರ್, ಈಗ ಆನ್ ಸ್ಕ್ರೀನಲ್ಲಿ ನನಗೇನು ಅನ್ನಿಸ್ತು ಅನ್ನೋದು ನಿಮ್ಮೆಲ್ಲರ ರಿಯಾಕ್ಷನ್ಸ್ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ನನ್ನ ರಿಯಾಕ್ಷನ್ ಇದ್ದಿದ್ದು ನಾನು ಸ್ಕ್ರಿಪ್ಟ್ ನೋಡಿದಾಗ ಎಲ್ಲರೂ ಹೇಳ್ತಾರಲ್ವ ಕಲಾವಿದರು, ನನಗೆ ಮಾಡೋಕ್ಕೆ ತುಂಬ ಭಯ ಇತ್ತು, ಈ ಥರದ್ದೊಂದು ಪಾತ್ರಗಳನ್ನ ನಾವು ಹೇಗೆ ಒಪ್ಕೊಳ್ಳೋದು, ಇಷ್ಟು ವರ್ಷನೇ ಮಾಡಿರೋದು ಒಂದು ಥರದ ಪಾತ್ರ ಇವಾಗ ಈ ಥರದ್ದು ಒಪ್ಕೋಬೋದಾ ಅಂತ. ನನಗೆ ಆ ಥರದ್ದಿಲ್ಲ. ನಾನು ಈ ಥರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೆ. ಯಾಕೆಂದರೆ ಹೀರೋಯಿನ್ ಆಗಿ ಎಲ್ಲ ಅಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಒಂದಿಷ್ಟು ವಿಭಿನ್ನವಾದ ಪಾತ್ರಗಳು ಮಾಡಿದಾಗ ಮಾತ್ರ ನಾವು ಕಲಾವಿದರು ಅಂತ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ. ಅಥವಾ ಕಲಾವಿದರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ, ಆದರೂ ಆ ಚಾಲೆಂಜನ್ನು ತೊಗೋತಾರೆ ಅಂತ ಅಂದ್ಕೊಳ್ತಾರಲ್ಲ. ಸೊ ಆ ರೀತಿ ಈ ಪಾತ್ರದ ಚಾಲೆಂಜನ್ನ ತೊಗೋಬೇಕು ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಹಾಗಾಗಿ ಬಹುಶಃ ಡೈರೆಕ್ಟರ್ ಅದಕ್ಕೆ ಸಮ್ಮತಿ ಕೊಡಬೇಕು. ಅವ್ರು ಏನು ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾದಲ್ಲಿ ನನಗೆ ಈ ಪಾತ್ರ ಕೊಟ್ಟರು, ಒಂದಿಷ್ಟು ಅದಕ್ಕೆ ಉಪಕಾರ ಬೆರೆಸಿದ್ದು ನಾನೇ. ಅಂದರೆ ಅಷ್ಟರ ಮಟ್ಟಿಗೆ ನಾನು ಆ ಪಾತ್ರದಲ್ಲಿ ತಲ್ಲೀನಾಗಿದ್ದೆ ಅಂತ ಹೇಳ್ತೀನಿ. ಬಹುಶಃ ಎಲ್ಲರ ರಿಯಾಕ್ಷನ್ ನೋಡಿದ್ರೆ ತುಂಬ ನನಗೆ ಖುಷಿ ಆಗ್ತಾ ಇರೋದು ನಾನು ಮಾಡಿರೋ ಆ್ಯಕ್ಟಿಂಗ್ ಅಲ್ಲ, ಅವ್ರು ಈ ಪಾತ್ರನ ಕಲ್ಪಿಸ್ಕೊಂಡ್ರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅವ್ರಿಗೆ ಆ ಕ್ರೆಡಿಟ್ನ ಹೋಗಬೇಕು. ಆ ಪಾತ್ರನ ಅವ್ರು ನನಗೆ ಜ್ಞಾಪಿಸ್ಕೊಳ್ದೆ ಹೋಗಿದ್ದಿದ್ರೆ ನಾನು ಅಲ್ಲಿ ಬರ್ತಾನೂ ಇರಲಿಲ್ಲ, ಅದು ನನಗೆ ಚಾಲೆಂಜಿಂಗ್ ಆಗ್ತಾನೂ ಇರಲಿಲ್ಲ. ಸೊ ಥ್ಯಾಂಕ್ಸ್ ಫಸ್ಟು ಅಲ್ಲಿಂದ ಹೋಗುತ್ತೆ, ಆಮೇಲೆ ನಾನು ಆ ಪಾತ್ರನ ಹೇಗೆ ನಿಭಾಯಿಸಿದ್ದೀನಿ ಅಂತ ನಿಮ್ಗಳ ರಿಯಾಕ್ಷನ್ ಮೇಲೆ ಹೋಗುತ್ತೆ. ಮಾತಾಡೋಕ್ಕೆ ಏನು ಮಾತಾಡೋದಂತ ಗೊತ್ತಾಗ್ತಿಲ್ಲ. ಬಟ್ ರಿವ್ಯೂಸ್ ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲಿ ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಟು ದ ಮೀಡಿಯಾ ಪೀಪಲ್, ನಿಮ್ಮ ಸಿನಿಮಾ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ಸಿನಿಮಾದ ಬಗ್ಗೆ ಹೇಳಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬಿಟ್ ಪ್ರಿಂಟ್, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಅದಾದಮೇಲೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು ಅಂದರೆ ಸೆಲೆಬ್ರಿಟೀಸು ಎಷ್ಟು ಜನ ಬಂದರು ಎಲ್ರಿಗೂ ಕೆಲವ್ರನ್ನ ಹೋಗಿ ಕರೆದ್ವಿ, ಬರ್ತೀನಿ, ಕೆಲವ್ರು ಇನ್ನೂ ಬರೋಕ್ಕಿದ್ದಾರೆ. ಅಂದರೆ ಸಿನಿಮಾ ನೋಡಿ ಅವ್ರಿಗೆ ಬಿಡುವು ಇಲ್ಲ, ನಮಗೆ ಶೂಟಿಂಗಲ್ಲಿದ್ದೀನಿ ಏನೋ ಒಂದು. ಬಟ್ ಎಲ್ಲರೂ ಹೇಳಿದ್ದು ಒಂದೇ, ನಾವು ರಿವ್ಯೂ ಕೇಳಿದ್ವಿ ಅಥವಾ ಮೊನ್ನೆ ಒಂದು ಇದು ಸಿನಿಮಾ ಇದಾಯ್ತಲ್ವ, ಒಂದು ಶೋ ಆಯಿತು, ಅದನ್ನ ಇಡೀ ಇಂಡಸ್ಟ್ರಿನವರು ಆ ಶೋದು ಏನಿದೆಯೋ ರಿವ್ಯೂ ಅದೆಲ್ಲ ತೊಗೊಂಡು ಇಲ್ಲ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂದರು. ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಫಸ್ಟು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೊಂದು ವಿಷಯ ಅದೇ ಸೇಮ್ ಈಗ ಶ್ರುತಿಯಮ್ಮ ಹೇಳಿದ್ರು ಆಗಲೇ, ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರನ್ನು ಕರಿಬೇಕು ಅಂತ ಹೇಳಿ, ಶ್ರುತಿಯಮ್ಮ ನಿಜ ಹೇಳ್ತೀನಿ, ಇವ್ರು ಕಾಲ್ ಮಾಡ್ದ, ಅವ್ರಿಗೆ ಕಾಲ್ ಮಾಡ್ದ, ಯಾಕಂದರೆ ಒಳ್ಳೆ ಸಿನಿಮಾ ಇದು ಒಳ್ಳೆ ಸಿನಿಮಾ, ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಅವ್ರು ಕಾಳಜಿ ತಗೊಂಡು ನನ್ನ ಮೇಲಿರೋ ಪ್ರೀತಿ, ಈ ಸಿನಿಮಾ ಮೇಲಿರೋ ಪ್ರೀತಿನ ಎಲ್ರಿಗೂ ಕಾಲ್ ಮಾಡಿಕೊಂಡು ನಾನು ಅವರು ಮೋರ್ ದೆನ್ ಎಷ್ಟು ಅವ್ರಗಟ್ಲೆ ಮಾತಾಡಿದ್ದೀವಿ. ಅಮ್ಮ ನಾನು ಇವ್ರಿಗೆ ಕರೆದೆ, ಅವ್ರಿಗೆ ಕರೆದೆ, ಇವ್ರು ಬರ್ತಿದ್ದಾರೆ, ಅವ್ರು ಬರ್ತಿದ್ದಾರೆ ಅಂತೇಳಿ. ಈ ಒಂದು ಇವತ್ತು ಈ ಶೋ ಹಿಂದೆ ತುಂಬಾ ಕೆಲಸಗಳು ಮಾಡಿದ್ದೀವಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಅನಿಲ್ ಅವರು, ಪಿ ಆರ್ ತುಂಬಾ. ಆ್ಯಂಡ್ ಆಲ್ ಎಲ್ಲ ಎಲ್ರಿಗೂ ಧನ್ಯವಾದಗಳು. ಈಗ ತಾನೇ ಮಾದೇವ ಸಿನಿಮಾ ನೋಡಿ ಆಚೆ ಬಂದಿದ್ದೀನಿ. ಭಾವನೆಗಳು ಹೇಗಿದೆ ಅಂದರೆ ಮಾತಾಡೋದು ಸ್ವಲ್ಪ ಕಷ್ಟವಾಗಿದೆ, ಎಮೋಷನ್ಸ್ ಆಗಿದೆ ಸಿನಿಮಾಲ್ಲಿ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದಂಗೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್, ಆಮೇಲೆ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಇಷ್ಟು ವರ್ಷಗಳ ಕಾಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ದಿಸ್ ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ. ಆ್ಯಕ್ಷನ್ ಅದ್ಭುತವಾಗಿದೆ, ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ನ ಭಾಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ. ನಾವು ಬೆಳೆಯೋ ಪರಿಸರ ನಮ್ಮ ವ್ಯಕ್ತಿತ್ವನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬ ನಾಟಕ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹೆಸರೇ ಹೇಳೋ ಹಾಗೆ ಎಲ್ಲ ಗುಣಗಳನ್ನು ಇರುವಂಥ ಮಾದೇವ, ಹೆಸರೇ ಹೇಳೋ ಹಾಗೆ ಎಲ್ಲ ಗುಣಗಳನ್ನು ಇರುವಂಥ ನಾಯಕ, ಒಬ್ಬ ನಾಯಕ ನಟನ ಒಳಗಡೆ ಇರುವಂಥ ದೇವರ ಗುಣಗಳು ಅಂತ ಹೇಳ್ತೀವಲ್ಲ. ನಾವು ಮಹಾದೇವನಲ್ಲಿ ಅಂದರೆ ಶಿವನಲ್ಲಿ ಆದಿಯನ್ನು ನೋಡ್ತೀವಿ, ಕೆಟ್ಟದನ್ನು ಸಂಹಾರವನ್ನು ನೋಡ್ತೀವಿ. ನಾವು ಅವೆರಡೂ ಮುಖಗಳನ್ನು ಒಬ್ಬ ನಟ ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ಕ್ಯಾರಿ ಮಾಡೋದಿದೆಯಲ್ಲ ಇಡೀ ಸಿನಿಮಾ, ನಿಜಕ್ಕೂ ಇದು ಅಲ್ಲಿ ಬಂದ ತಕ್ಷಣ ಮಾಡಿದ್ರೆ ಮಾತ್ರ ಸಾಧ್ಯ.
ಇದ್ರ ಹಿಂದೆ ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ನಟನಾಗಿ ನನಗೆ ಇಡೀ ಫ್ರೇಮಲ್ಲಿ ಗೊತ್ತಾಗಿದ್ದೇನು ಅಂತಂತಂದರೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕೆಲಸ ಮಾಡಿದ್ದಾರೆ. ನನಗೆ ವಿನೋದ್ ಅವರ ವಿಚಾರವಾಗಿ ನಾನು ಅದೇ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಸರ್ ನಿಮ್ಮ ತಂದೆಯವ್ರನ್ನ ನೋಡಿದಂಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಮಗೆ ಪ್ರಭಾಕರ್ ಸರ್ ಅವ್ರನ್ನ ನೋಡಿದ ನೆನಪು. ಯಾಕಂತಂದರೆ ಅದೊಂದು ದೊಡ್ಡ ಜವಾಬ್ದಾರಿ. ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಇನ್ನೆಷ್ಟು ಪೀಳಿಗೆ ಬಂದ್ರೂ ಕೂಡ ನಾವು ಅದನ್ನು ಟೆಕ್ಸ್ಟ್ ಬುಕ್ ಆಗಿ ಅವರು ಮಾಡಿದಂಥ ಸಾಧನೆಯನ್ನು ನೋಡುವಂಥದ್ದು. ಅಂಥವ್ರ ಮಗನಾಗಿ ಈ ಥರದೊಂದು ಪಾತ್ರ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ, ಎಲ್ಲ ಭಾರ ಅದು, ಜವಾಬ್ದಾರಿಯ ಭಾರ ಅದು. ಆ ಜವಾಬ್ದಾರಿ ಭಾರವನ್ನು ಎಷ್ಟು ಸಮರ್ಪಕವಾಗಿ ಆ ತೋಳುಗಳು ತೊಗೊಂಡಿದೆ ಅಂತಂದರೆ ಅದ್ರ ಹಿಂದೆ ಅವ್ರು ಕೆಲಸ ಮಾಡಿರೋವಂಥದ್ದು ರೀತಿ. ಇಲ್ಲಿ ಹೆಸರಿಸ್ತಾ ಹೋದರೆ ತುಂಬ ಒಂದಿಷ್ಟು ಕಲಾವಿದರುಗಳು, ಸೋನಾಲ್ ಅವರು ಒಂದು ಹಳ್ಳಿ ಹುಡುಗಿಯಾಗಿ ಆ ಮುಗ್ಧ ಭಾವನೆಯನ್ನು ಇಡೀ ಫ್ರೇಮನ್ನು ಇಡೀ ಫಸ್ಟಿಂದ ಲಾಸ್ಟ್ ತನಕ ಅದನ್ನು ಫಾಲೋ ಮಾಡ್ಕೊಂಡು ಬರೋ ಅಂಥದ್ದಾಗಿರ್ಬೋದು. ಅವರಿಬ್ಬರ ಜೋಡಿ, ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗು, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ನನಗೆ ಸರ್ಪ್ರೈಸ್ ಪ್ಯಾಕೇಜ್ ಈ ಸಿನಿಮಾದಲ್ಲಿ ನಟನೆ ಅಂತ ಬಂದಾಗ ಶ್ರುತಿ ಅವ್ರದ್ದು. ನಾವು ಶ್ರುತಿ ಅವರ ಏನೇನೋ ಪಾತ್ರಗಳನ್ನ ನೋಡಿದ್ದೀನಿ. ಯಾಕಂತಂದರೆ ಅವರು ನೂರಾರು ಚಿತ್ರಗಳನ್ನು ಮಾಡಿದಂಥವ್ರು. ಅವರೂ ಕೂಡ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂಥ ಇನ್ನೊಂದು ಶ್ರುತಿ ಅವ್ರನ್ನ ತೋರಿಸುವಂಥ ಪ್ರಯತ್ನ ಈ ಸಿನಿಮಾದಲ್ಲಿ. ಕಿಟ್ಟಿ ಅವರು ಇರ್ತಾರೆ, ಅದ್ಭುತವಾದಂಥ ಒಂದು ತಾರಾಬಳಗ. ಟೆಕ್ನಿಷಿಯನ್ಸ್ ಅಂತ ಬಂದಾಗ ನವೀನ್ ಅವರು ಇಡೀ ಸಿನಿಮಾವನ್ನು ಒಂದು ಟ್ರಾವೆಲನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕೇಶವ್ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಪ್ರತ್ಯುಧನ್ ಅಂತನ್ನೋವಂಥವರು ಇನ್ನೊಂದು ಹೀರೋ ಈ ಸಿನಿಮಾಗೆ. ಈ ಸಿನಿಮಾದ ಮ್ಯೂಸಿಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇಡೀ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದೆ ಮ್ಯೂಸಿಕ್ಕು. ನಾಳೆ ರಿಲೀಸ್ ಆಗ್ತಾ ಇರೋವಂಥ ಈ ಸಿನಿಮಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಟೇಕ್ ಅವೇ ಅಂತೀವಲ್ಲ, ಒಂದಿಷ್ಟು ಭಾವನೆಗಳನ್ನು ತೊಗೊಂಡು ಹೋಗುವಂಥ ಒಂದು ಟ್ರಾವೆಲ್ ಈ ಸಿನಿಮಾ ಮಾಡಿಸುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋವಂಥದ್ದು ತಪ್ಪಿಲ್ಲ. ನಾಳೆ ರಿಲೀಸ್ ಆಗ್ತಾ ಇರೋವಂಥ ಮಾದೇವ ಸಿನಿಮಾಗೆ ಭಾಳ ಒಳ್ಳೆಯದಾಗಲಿ. ಯಾಕಂದರೆ ನಿಮ್ಮೆಲ್ಲರ ಪ್ರೀತಿಗೆ ಅರ್ಹವಾಗಿರುವಂಥ ಒಂದು ಸಿನಿಮಾ ಬಂದಿದೆ. ಮತ್ತೊಮ್ಮೆ ಭಾಳ ಖುಷಿಯಾಗುತ್ತೆ ಒಬ್ಬ ನಟನಾಗಿ, ಒಬ್ಬ ಕನ್ನಡಿಗನಿಗೆ. ನಾನು ಪ್ರಿಯಾಂಕಾ ತಿಮ್ಮೇಶ್. ಈಗ ತಾನೇ ಮಾದೇವ ಮೂವಿ ನೋಡಿದೆ. ತುಂಬ ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಸರ್ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು ನನಗೆ ಒಂಥರ ಏನಂತಾರೆ, ನಟ ಭಯಂಕರವಾಗಿತ್ತು. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವನ್ ಆ್ಯಕ್ಟ್ರೆಸ್ ಸೋನಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಅಮ್ಮನಂತೂ ನೋಡೋಕ್ಕೆ ಈ ಥರ ಡಿಫ್ರೆಂಟಾಗಿತ್ತು. ಪ್ರತಿಯೊಬ್ಬರು ಅವರವರ ಪರ್ಫಾರ್ಮೆನ್ಸ್ನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ನೀವು ಬಂದು ಇದನ್ನು ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಒಂದು ಅತ್ಯುತ್ತಮವಾದ ಸಿನಿಮಾ ಮಾದೇವ ನೋಡಿದ್ವಿ. ಈ ಒಂದು ಸಿನಿಮಾ ತುಂಬಾ ದಿವಸ ಮಾತಾಡಲ್ಪಡುತ್ತೆ, ಚರ್ಚೆ ಆಗುತ್ತೆ. ಕಾರಣ ಹಲವಾರು. ಇದರಲ್ಲಿ ಇರ್ತಕ್ಕಂಥ ಕಥೆಯಾಗಲಿ, ಆ ಕಥೆಯನ್ನು ಪೋಸಿರೋ ಆರ್ಟಿಸ್ಟ್ ಆಗಲಿ, ಆ್ಯಂಡ್ ಆ ಒಂದು ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಬೇಸಿಕಲಿ ದ ಸ್ಟೋರಿ ಇಸ್ ಟೋಲ್ಡ್. ಆ್ಯಂಡ್ ಅದನ್ನು ಪುಲ್ ಆಫ್ ಮಾಡಿರೋ ಒಬ್ಬೊಬ್ಬ ಆರ್ಟಿಸ್ಟು. ಅಂದರೆ ಟು ಬಿಗಿನ್ ವಿತ್ ನಮ್ಮ ಟೈಗರ್ ಸೂಪರ್. ನಮಗೆ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು. ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ, ಅಷ್ಟು ಪಾತ್ರದಲ್ಲಿ ಪರಕಾಯಿ ಪ್ರವೇಶ ಮಾಡಿದ್ದಾರೆ. ಆ್ಯಂಡ್ ಸೋನಲ್ ಡಾರ್ಲಿಂಗ್ ಅಫ್ಕೋರ್ಸ್ ತುಂಬಾ ಮುದ್ದ ಕಾಣಿಸ್ತಾರೆ, ಅಷ್ಟೇ ಒಳ್ಳೆ ಅಭಿನಯ. ಆ್ಯಂಡ್ ಪ್ರತಿಯೊಂದು ಒಂದೊಂದು 15-20 ನಿಮಿಷಕ್ಕೆ ಒಂದೊಂದ್ಸಲಿ ಸ್ಕ್ರೀನ್ ಮೇಲೆ ಒಂದು ವಾವ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ. ಬೀಟ್ ನಮ್ಮ ಕಿಟ್ಟಪ್ಪ ಅವ್ರು ಇರ್ಬೋದು, ಸರ್ಪ್ರೈಸ್ ಪ್ಯಾಕೇಜು. ಆ್ಯಂಡ್ ನಮ್ಮ ಮಾಲಶ್ರೀ ಮೇಡಮ್ ಕನ್ಸಿನ್ ರಾಣಿ. ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಇವರೊಬ್ಬರನ್ನ ನಾನು ಪರ್ಟಿಕ್ಯುಲರ್ಲಿ ಕರ್ಕೊಂಬಂದೆ. ದಯವಿಟ್ಟು ಬನ್ನಿ ಪ್ಲೀಸ್. ಇಷ್ಟು ನಾವೆಲ್ಲರೂ ಇವ್ರ ಫ್ಯಾನೇ ಇಷ್ಟು ವರ್ಷದಿಂದ, ಇಲ್ಲ ಅಂತಲ್ಲ. ಈ ಸಿನಿಮಾ ನೋಡಿ ಬೇರೆನೇ ಒಂದು ಮಜಲು, ಬೇರೆನೇ ಒಂದು ಆಯಾಮದಲ್ಲಿ ಇವರು ನಿಮ್ಮನ್ನ ಆವರಿಸ್ಕೋತಾರೆ. ಸೀರಿಯಸ್ಲಿ ಅದ್ಭುತವಾದ ಕಲಾವಿದೆ ಅನ್ನೋದು ಗೊತ್ತಿತ್ತು, ಎಲ್ರಿಗೂ ಗೊತ್ತು. ಆದರೆ ಇದರಲ್ಲಿ ನಿಮಗೆ ಬೇರೆನೇ ಒಂದು ಸೆಹರೆ ಕಾಣುತ್ತೆ. ಅಮೇಝಿಂಗ್. ಲವ್ ಯು ಸೋ ಮಚ್. ಆ್ಯಂಡ್ ಏನಾಗುತ್ತೆ, ನಮ್ಮ ಸಿನಿಮಾಗಳಲ್ಲಿ ಈ ಥರದ ಅಂದರೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಈ ಥರ ಸಿನಿಮಾಗಳು ವಿರಳ. ತಮಿಳಲ್ಲಿ, ಮಲಯಾಳಂ ಒಂದು ಬಂದಾಗ ನೋಡ್ತೀವಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಈ ಥರ ಕಂಟೆಂಟು ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ನಮ್ಮಲ್ಲಿ ಬರಲ್ಲ ಅಂತ ಮಾತಾಡ್ತೀವಿ. ಬಂದಾಗ ನಾವೆಲ್ಲ ನೋಡಿ ಜೊತೆ ನಿಂತು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಎಲ್ರಿಗೂ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಗ್ರೇಟ್ ವರ್ಕ್ ಅಗೇನ್ ದ ಹೋಲ್ ಟೀಮ್. ಬೆಸ್ಟ್ ವಿಶಸ್. ತುಂಬ ಒಳ್ಳೆಯದಾಗಿ. ಬನ್ನಿ ಯಾಕೆ ಹಾಗೆ ನಾಳೆ ಬೆಳಿಗ್ಗೆ ತುಂಬ ಒಳ್ಳೆಯ ಸಿನಿಮಾ ಮಹಾದೇವ. ನಾನು
ವೆಯ್ಟ್ ಮಾಡ್ತಿದ್ದೆ. ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನು ಮಾಡೋಕ್ಕಾಗಲ್ಲ. ಅದೊಂದು ಅವ್ರ ಫಾದರು ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ ಒಂದು 3 ಹುಲಿಗಳಿದ್ದಾವೆ ಇದರಲ್ಲಿ. ಇದೊಂದು ಹುಲಿ, ಇದೊಂದು ಹುಲಿ, ಇದೊಂದು ಹುಲಿ. ಹಾಗೆ ಈ 3 ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ನಾವು ಹೇಳ್ಬೋದು. ಆನೆಸ್ಟ್ಲಿ ಇದು ಕರೆಕ್ಟ್ ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಒದಿಯೋದು ಗಿದಿಯೋದು ಖುಷಿ ಆಯಿತು ನನಗೆ. ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಅವ್ರು ಹೇಳ್ದಂಗೆ 3 ಟೈಗರ್ಸ್ 3 ಹುಲಿ. ಬಟ್ ಈ ಪಿಕ್ಚರಲ್ಲಿ ಈ ನಾನು ಈ ಫಿಲಮಲ್ಲಿ ಐ ಹ್ಯಾವ್ ಡನ್ ಅ ಸ್ಪೆಷಲ್ ಅಪಿಯರೆನ್ಸ್, ಸ್ಪೆಷಲ್ ರೋಲ್ ಮಾಡ್ತಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ. ನಿಜವಾಗ್ಲೂ ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟುಡ್. ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಹೀರೋಯಿನ್ ಓರಿಯೆಂಟೆಡ್ ಫಿಲಮ್ ಥರನೇ ಅನಿಸ್ತು. ಬಟ್ ಈ ಹೀರೋಯಿನ್ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು, ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ. ಹ್ಯಾಟ್ಸ್ ಆಫ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸು, ಆ ಫಿನಿಷಿಂಗಲ್ಲಿ ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್. ಅದು ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಡೈಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು, ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಎಸ್ ಡನ್ ವೆರಿ. ಆಮೇಲೆ ಇದರಲ್ಲಿ ಮರಿದೇನೋ ಅಂಥ ಸೀನ್ಗಳಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಪಕ್ಕಾ ಪ್ರತಿಯೊಬ್ಬ ಹೆಣ್ಣು ನೋಡೋ ಅಂಥ ಫಿಲಮ್ ಇದೆ. ಈವನ್ ಮಾದೇವ ಅಂತ ಇಟ್ಕೊಂಡ್ರು, ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ, ದಟ್ ಈಸ್ ಶಿವ, ದಟ್ ಈಸ್ ಮಾದೇವ, ದಟ್ ಈಸ್ ವಿನೋದ್. ಸೊ ಈ ಎಂಟೈರ್ ಯೂನಿಟ್ಗೆ ಎಡಿಟರ್, ಕ್ಯಾಮ್ರಾಮ್ಯಾನ್ ಎಲ್ರಿಗೂ, ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಇದು ಒಳ್ಳೆಯದಾಗುತ್ತೆ. ಆ್ಯಂಡ್ ಐ ವಿಶ್ ದಿಸ್ ಮೂವಿ ಇಟ್ಸ್ ಡೆಫಿನೆಟ್ಲಿ ವಿಲ್ ರನ್. ಶೋರ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಬೇಕು. ಪ್ರತಿಯೊಬ್ಬ ಪ್ರತಿಯೊಬ್ಬರು ಈ ಪಿಕ್ಚರ್ ನೋಡಬೇಕು. ಥ್ಯಾಂಕ್ ಯು. ಹೌದು, ನೀವೆಲ್ಲರೂ ನಮ್ಗೆ ಕೇಳ್ತೀರಿ, ನಾನು ನಿಮ್ಗೆ ಕೇಳಬೇಕು. ನಿಮಗೆಲ್ಲ ಏನು ಅನಿಸ್ತು ಪಿಕ್ಚರು? ಓಕೆ, ಇಟ್ಸ್ ಎ ಗುಡ್ ಪಾಸಿಟಿವ್ ದೆನ್. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ. ನಾನು ವಿನೋದ್ ಸಿನಿಮಾನೂ ಸಾಕಷ್ಟು ನೋಡಿದ್ದೀನಿ, ಆ್ಯಂಡ್ ಸೊನಾಲ್ ಸಿನಿಮಾನೂ ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನಿಸಿದ್ದು ಅಂದರೆ, ವಿನೋದ್ ಲವರ್ ಬಾಯ್ ಆಗಿ ಮಾಡಿರೋ ಸಿನಿಮಾ ನೋಡಿದ್ದೀನಿ, ಆ್ಯಕ್ಷನ್ ಆಗಿ ಮಾಡಿರೋಂಥ ಸಿನಿಮಾ ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾನೂ ಮೀರಿಸುವಂಥ ಒಂದು ಪರ್ಫಾರ್ಮೆನ್ಸ್ ತಿಂದಾಕ್ಬಿಟ್ಟಿದ್ದಾನೆ. ಸೊ ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಈ ಸಿನಿಮಾದಲ್ಲಿ 100% ಪ್ರೂವ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು, ಏನೇ ಒಂದು ಪೆನ್ ಹಿಡಿದ್ರು ರೈಟರ್ಸು, ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗ್ ಆಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಬಹಳಷ್ಟು ಕಷ್ಟ. ಅದನ್ನು ಭಾಳಷ್ಟು ಈಸಿಯಾಗಿ ಕಣ್ಣು ಕೂತ್ಕೊಳ್ತು ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆಯಲ್ಲಿ ಹೋಗೋದಕ್ಕೆ ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ. ಆ ರೇಂಜಿಯಾಗಿ ಒಂದು ಸ್ಕ್ರೀನ್ನ ಆವರಿಸ್ಕೊಂಡಿದ್ದಾನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾನೊಂದು ಶೋನಲ್ಲಿ ಹೇಳಿದೆ, ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂಥ ಒಂದು ಶ್ರೀರಾಮಚಂದ್ರ ಅಂತ. ಸೊ ಅದನ್ನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾನೆ. ಯಾಕಂದರೆ ಅವ್ನು ಗಿಟಪ್ ಎಲ್ಲ ನೋಡ್ತು ಅಂದರೆ ರಾನೆಸ್ಸು ಒಂದು ರಾವಣಾಸುರನ ಥರ ಕಾಣಿಸ್ತಾನೆ. ಬಟ್ ಅವ್ನ ಫ್ಯಾಮ್ಲಿನ ಕೇರ್ ಮಾಡೋದಿರ್ಬೋದು, ಅವ್ನ ಫ್ಯಾಮ್ಲಿನ ಪ್ರೀತಿಸೋದಿರ್ಬೋದು, ಅವ್ರ ಸ್ನೇಹಿತರಿಗೆ ಅವ್ನು ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲನೂ ಒಬ್ಬ ಶ್ರೀರಾಮಚಂದ್ರ ಅವನಲ್ಲಿದ್ದಾನೆ. ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ವೆರಿ, ಗಾಡ್ ಬ್ಲೆಸ್ ಯು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅಗೈನ್ ನನ್ನ ಫ್ಯಾಮ್ಲಿಗೆ ಎಂಟ್ರಾಗಿರುವಂಥ ನನ್ನ ತಂಗಿ ಸುನಾಲ್, ಅವಳು ಮಾಡೋಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ. ಅವಳು ಎಷ್ಟು ಮುದ್ದಾಗಿದ್ದಾಳೆ, ಅಷ್ಟೇ ನ್ಯಾಚುರಲ್ಲಾಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ. ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ಅಷ್ಟು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ. ಒಂದು ಲವರ್ ಮಾಡೋವಂಥ ಒಂದು ಲವ್ ಮಾಡೋವಂಥ ಒಂದು ಹುಡುಗಿ ಆಗಿರ್ಬೋದು, ಮತ್ತು ಗೃಹಿಣಿ ಆಗಿರ್ಬೋದು, ತುಂಬ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಚಿನ್ನ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇಟ್ಸ್ ಕೂತ್ಕೊಂಡು ನೋಡ್ತಾ ಇರೋರು ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು
ಕೇಳಲ್ಲ, ಅಲ್ಲೇ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಎಕ್ಸ್ಟ್ರಾಡಿನರಿಯಾಗಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೇಶವ್ ದೇವಸುಂದರ್ ಅವರಿಗೆ ಒಳ್ಳೇದಾಗಲಿ ಸರ್, ತುಂಬ ಒಳ್ಳೆ ಸರ್. ಕೆಲವು ಸಿನಿಮಾಯಿಂದ ಆಚೆ ಬರ್ಬೇಕಾದ್ರೆ ಈ ಮೀಡಿಯಾದಿರುತ್ತಲ್ಲ, ಇದನ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಸಾಕು ಅನಿಸ್ತಾ ಇರುತ್ತೆ. ಯಾಕೆಂದರೆ ಹೆಂಗೆ ಹೇಳೋದು ಚೆನ್ನಾಗಿದೆ ಅಂತ ಒಂದು ಮನಸ್ಸಲ್ಲೇ ಒಂಥರ ಬೇಜಾರಾಗ್ತಾರೆ. ದಯವಿಟ್ಟು ತಪ್ಪಿಲ್ಕೊಬೇಡಿ, ಯಾರು ನಿಜ ಹೇಳ್ತಾ ಇದ್ದೀನಿ ಅಂತ. ಬಟ್ ಈ ಸಿನಿಮಾಗೆ ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ, ಹೇಳಲೇಬೇಕು ಇದಕ್ಕೆ. ಯಾಕೆಂದರೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ, 100% ಇದಕ್ಕೆ ನಾನು ಹೊಗಳಲೇಬೇಕು, ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂತ ಮನಸ್ಸಲ್ಲಿ ಗಟ್ಟಿಗೆ ಅನ್ಸುತ್ತಲ್ಲ, ಆ ಥರದ್ದು ಒಂದು ಸಿನಿಮಾ ಮಹಾದೇವ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಮರಿ ಟೈಗರ್ ಸಿನಿಮಾ ನಾನು ಟೈಸನ್ ಒಂದು ನೋಡಿದೆ ಥಿಯೇಟ್ರಲ್ಲಿ, ಅದಾದಮೇಲೆ ಯಾವುದೂ ನೋಡಿರಲಿಲ್ಲ. ಬಟ್ ಇದನ್ನ ನೀನು ಎದೆ ತಟ್ಕೊಂಡು ಹೇಳ್ತೀನಿ, ತಮಿಳು ಮಲಯಾಳಂ ತೆಲುಗು ಅವರೆಲ್ಲ ಹುಡ್ಕೊಂಡು ಓಡ್ ಬರ್ತಾರೆ ಇದಕ್ಕೆ. ಸಾರ್ ನಮ್ಮ ಮೂವಿಲಿ ಮಾಡಿ, ನಮ್ಮ ಭಾಷೆಯಲ್ಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರ ಅವರು. ಆ್ಯಂಡ್ ಕನ್ನಡಕ್ಕೆ ನಿಜವಾಗ್ಲೂ ದೊಡ್ಡ ಆಸ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆಯಲ್ಲ, ಸೇಮ್ ತಮಿಳ್ ಥರ ಇದೆಯಲ್ಲ ಅಂತ. ಇದು ಕನ್ನಡ ಮೂವಿ ಥರನೇ ಇದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಆ್ಯಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ, ಯೂಶಲಿ ಇವರಾಗಿರ್ಬೋದು, ನಮ್ಮ ಧ್ರುವ ಸರ್ ಆಗಿರ್ಬೋದು, ಇವರೆಲ್ಲ ಡೈಲಾಗಾಗೆ ಫೇಮಸ್. ಇಷ್ಟಿಷ್ಟು ಅರ್ಧ ಕಿಲೋಮೀಟರ್ ಡೈಲಾಗ್ ಆಗಿಬಿಡ್ತಾರೆ, ಲಾಸ್ಟಲ್ಲಿ ಒಂದು ಹೊಡೆಯೋದು. ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟಿಷ್ಟು ಉದ್ದ ನೆನ್ಪಿಟ್ಕೊಂಡು ಅಂತ. ಈ ಸಿನಿಮಾದಲ್ಲಿ ಮನುಷ್ಯನ ಡೈಲಾಗೇ ಇಲ್ಲ, ಒಬ್ಬೊಬ್ಬ ಹಂಗೆ 2-3 ಡೈಲಾಗು. ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತ ಹೇಳೋ ಆ ಥರ ಕಣ್ಣಲ್ಲೇ ತಿನ್ಕೊಂಡ್ಬಿಟ್ಟಿದ್ದಾರೆ. ಅದ್ಭುತವಾದ ನಟನೆ. ಇಂಡಿಯಲ್ಲಿ ನವೀನು ಈ ಮನುಷ್ಯ ಎಲ್ಲಿದ್ದು ಇಷ್ಟು ದಿನ, ಅದ್ಭುತವಾದ ನಿರ್ದೇಶನ, ಹೊಸತನ ಇದೆ. ಆ್ಯಂಡ್ ಒಂದೊಂದು ಶಾರ್ಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಕ್ಯಾನ್ ಸಿ ಅ ಗ್ರೇಟ್ ಫ್ಯೂಚರ್. ಒಂದು ಕನ್ನಡ ನಮ್ಮ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ನೀವು ಆಗಿರ್ಬೋದು. ಫಿಲಮ್ನ ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಬ್ಬರು ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ, ಈ ಫಿಲಮ್ಗೆ ಆ್ಯಕ್ಚುಲಿ ಇಬ್ಬರು ಹೀರೋಸು. ಒಬ್ಬರು ನಮ್ಮ ವಿನೋದ್ ಸರ್ ಆಗಿದೆ, ನಮ್ಮ ಗಿರಿಯಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನನ್ನ ಗಂಡ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಸೋನಲ್ ಅವರು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಬಹಳ ದಿನಗಳಾಗಿತ್ತು, ಎಲ್ಲ ನವರಸಗಳನ್ನು, ಎಲ್ಲ ಭಾವನೆಗಳನ್ನು ಫೀಲ್ ಮಾಡಿ ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ ಭಾಳ ದಿನಗಳಾಗಿತ್ತು. ಬೇರೆ ಭಾಷೆಗಳಲ್ಲೆಲ್ಲ ಏನೇನೋ ಒಂದು ವಿಭಿನ್ನವಾದ ಸ್ಟೋರಿ ಬರ್ತಾ ಇದೆ, ಏನೋ ಒಂದು ವಿಭಿನ್ನವಾದ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಯಾಕೆ ಕನ್ನಡದಲ್ಲಿ ಬರೀ ಮಚ್ಚು ಲಾಂಗು ಅಥವಾ ಒಂದು ಲವ್ ಸ್ಟೋರಿ, ಬೇರೆ ಹೊಸದಾಗಿ ಯಾಕೆ ಏನೂ ಬರ್ತಾ ಇಲ್ಲ ಅಂತ ಎಲ್ಲ ಪ್ರಶ್ನೆ ಹುಟ್ಕೊಳ್ಳೋ ಅಂಥ ಸಮಯದಲ್ಲಿ ಇದೊಂದು ಹೊಸ ಗಾಳಿ, ಹೊಸ ಅಲೆ ಥರ ಈ ಸಿನಿಮಾ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಫಸ್ಟ್ ಆಫ್ ಆಲ್ ಕಾಸ್ಟಿಂಗಲ್ಲೇ ಈ ಸಿನಿಮಾ ಗೆದ್ದುಬಿಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಆ ಸ್ಟೋರಿಗೆ ಬೇಕಾದಂತಹ ಪಾತ್ರಗಳಿಗೆ ಸರಿಯಾದಂತಹ ಕ್ಯಾರೆಕ್ಟರ್ಸ್ನ ಯಾವಾಗ ಇವರು ಸೆಲೆಕ್ಟ್ ಮಾಡಿದ್ರೋ ಅಲ್ಲೇ ಗೆದ್ದುಬಿಟ್ಟಿದೆ ಈ ಸಿನಿಮಾ. ಇನ್ನು ನಾಳೆ ನೀವೆಲ್ಲ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ಗೆಲ್ಲಿಸಬೇಕು, ಅಂದರೆ ಮಾನಿಟ್ರಿ ವೈಸ್ ನೀವೆಲ್ಲ ಗೆಲ್ಲಿಸಬೇಕು ಕರ್ನಾಟಕದ ಜನತೆ. ಪ್ರತಿಯೊಂದು, ಅದು ಚಿಕ್ಕ ಕ್ಯಾರೆಕ್ಟರ್ ಆಗಿರಬಹುದು, ದೊಡ್ಡ ಕ್ಯಾರೆಕ್ಟರ್ ಆಗಿರಬಹುದು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಮೈ ನವಿರಳಿಸುವಂತಹ ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಎಲ್ಲರೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಮಾತುಗಳಲ್ಲೇ. ಹೇಳಿದಾರಂಥ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿನೋದ್ ಸರ್ ನಿಮ್ಮ ಆ್ಯಕ್ಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಪೆಷಲ್ ಎಫೆಕ್ಟ್ ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಆ್ಯಡ್ ಆನ್ ಆಗಿರೋದು. ಐ ಫೀಲ್ ದಟ್ ಹಿಸ್ ಮೇಕಪ್ ಮ್ಯಾನ್ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಅವ್ರನ್ನ ಒಂದು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಲುಕ್ಕನ್ನು ತಂದುಕೊಟ್ಟಿದ್ದಾರೆ. ಆ್ಯಂಡ್ ಅದರಿಂದ ಹೆಚ್ಚು ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಏನಂತಾರೆ, ಜಾಸ್ತಿ ಒಂದು ಆ ಎಕ್ಸ್ಪ್ರೆಷನ್ ನಮಗೆಲ್ರಿಗೂ ರೀಚ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಸೋನಲ್, ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಕ್ಟಿಂಗ್ ನಾರ್ಮಲ್ ಆಗಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ. ಬಟ್ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಎಲ್ಲರೂ ಮನೆ ಅದು ಇದು ಅಂತ ನೋಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ ಅಂತ. ಯು ಬೀಯಿಂಗ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ನ್ಯೂಲಿ ಮ್ಯಾರಿಡ್ ವುಮೆನ್, ಸೊ ದಟ್ ನಾವು ಇನ್ನೂ ಬಂದು ನಾವು ಕೆಲಸಗಳನ್ನ ಮಾಡ್ತೀವಿ, ನಾವು ಸಿನಿಮಾಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ ಅಂತ ನೀವು ನಮಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀರಾ. ನಾನು ಬರೀ ಟೈಗರ್ ಅಂತ ಕರೀತಾರೆ, ಮೋಸ್ಟ್ಲಿ ನಾಳೆಯಿಂದ ವಿನೋದ್ ಸರ್ ಅಂತಲೇ ಕರಿಬೇಕು. ಯಾಕಂದರೆ ಐ ಥಿಂಕ್ ಈಸ್ ಆಲ್ರೆಡಿ ಅ ಸ್ಟಾರ್, ಬಟ್ ನಾಳೆ ಬೆಳಗ್ಗೆ ಖಂಡಿತ ನ್ಯೂ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ನೋಡಿ ಬಂದಂಗೆ ನಮ್ಮ ಫ್ರೆಂಡ್ಶಿಪ್ ಒಂದು 15 ವರ್ಷದ ಫ್ರೆಂಡ್ಶಿಪ್ಪು. ಸೊ ಸಿನಿಮಾ ಅಂತ ತುಂಬ ಹುಚ್ಚಿರೋಂಥ ಒಂದು ವ್ಯಕ್ತಿ. ಆ್ಯಂಡ್ ವಿನೋದ್ ಅಂತ ಬಂದಿದ ತಕ್ಷಣ ಒಂದು ಮಾಸ್ ಎಲಿಮೆಂಟ್ ಅಂತ ಬರುತ್ತೆ. ಬಟ್ ಈ ಸಿನಿಮಾನಲ್ಲಿ ನಾನು ನೋಡ್ದಂಗೆ ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಇದೇನಾ ವಿನೋದ್ ಪ್ರಭಾಕರ್ ಅವರು ನಾನು ನೋಡಿರೋದು ಇಷ್ಟು ವರ್ಷ ಅಂತ ನನಗೆ ಸಡನ್ ಅನಿಸ್ಬಿಡ್ತು.
ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಸೊ ಅವರಿಗೆ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಐ ಥಿಂಕ್ ಆಮೇಲೆ ಸೋನಲ್ ಅವರು ವಂಡರ್ಫುಲ್ ಆ್ಯಕ್ಟಿಂಗ್, ವಂಡರ್ಫುಲ್ ಪೇರ್ ಬೋತ್ ಆಫ್ ದೆಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಈ ಥರ ಶೇಡ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಐ ಥಿಂಕ್ ಯು ಕ್ಯಾರಿಡ್ ಇಟ್ ರಿಯಲಿ ವೆಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯಾಮ್, ಶ್ರುತಿ ಮ್ಯಾಮು, ನಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಬಟ್ ಈ ಸಿನಿಮಾನಲ್ಲಿ ನೋಡಿದಾಗ ಒಂದು ಸಡನ್ನಾಗಿ ಒಂದು ಸಡನ್ ಇಂಪ್ಯಾಕ್ಟ್ ಅಂತಲ್ಲ ಸಿನಿಮಾಲಿ. ಐ ಥಿಂಕ್ ಮೊದಲನೇದಾಗಿ ನಿರ್ದೇಶಕರು ಈ ಇಡೀ ಕಥಾಹಂದರವನ್ನು ಒಂದು ಜಡೆಯ ಥರ ಹೆಣೆದಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಅದನ್ನು ನೋಡೋಕ್ಕೆ ಮಜವಾಗಿರುತ್ತೆ. ಪ್ರತಿಯೊಂದು ಮೊಮೆಂಟಲ್ಲೂ ನಮಗೆ ವಿಸಿಲ್ ಹೊಡಿಬೇಕು ಅನಿಸ್ತಾ ಇರುತ್ತೆ, ಚಪ್ಪಾಳೆ ತಟ್ಟಬೇಕು ಅನಿಸ್ತಾ ಇರುತ್ತೆ. ಎಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಾಸ್ ಆ್ಯಂಡ್ ಕ್ಲಾಸ್ ಸಿನಿಮಾ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವಪ್ನ ಸುಂದರಿ ಸೋನಲ್ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಲ್ಲೀನರಾಗಿ ಇಡೀ ಕಥೆನ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಆಗಿರಲಿ, ಇಟ್ಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸಿನಿಮಾನ. ಪ್ರತಿಯೊಂದು ಫ್ರೇಮು ಅಷ್ಟೇ ನಮಗೆ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ. ಈ ಥರ ಸಿನಿಮಾ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ. ಈ ಥರ ಸಿನಿಮಾನ ನಿಜವಾಗ್ಲೂ ನಮಗೆ ತಂದುಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಶ್ರುತಿ ನೀವು ಇವತ್ತಿಗೂ ಎಂದೆಂದಿಗೂ ಯೂತ್ ಐಕಾನ್ ಆಗೇ ಇರ್ತೀರಾ. ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋದು ನಾನೇನಾದರೂ ಕಲ್ತ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಆ ಮೊಮೆಂಟಲ್ಲಿ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇದ್ದಾರೆ, ಶ್ರೀನಗರ್ ಕಿಟ್ಟಿ ಸರ್ ಇದ್ದಾರೆ. ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದ ಹಾಗೆ ಈ ಥರ ನಾವು ಸಾಧನೆ ಮಾಡಬೇಕು, ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಹುಮ್ಮಸ್ಸು ಸಿಗುತ್ತಲ್ವಾ, ಅದು ಇಂಥ ನಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಸಿನಿಮಾನ ನೀಡಿದ್ದಕ್ಕೆ. ಆ್ಯಂಡ್ ಇಡೀ ತಾರಾಗಣ ಆಗಿರಲಿ ಅಥವಾ ಟೆಕ್ನಿಷಿಯನ್ಸ್ ಆಗಿರಲಿ, ಕ್ರೂ ಆಗಿರಲಿ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾವನ್ನು ನಾಳೆ ನೋಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ಇಡೀ ಕುಟುಂಬನ ಕರ್ಕೊಂಡು ನಾಳೆ ಹೋಗ್ತೀನಿ ಅಂತ ನಾನು ಐ ಕ್ಯಾನ್ ಈಸಿಲಿ ಟೆಲ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮಾದೇವ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ಅವನು ಅದೇ ಮಾತಾಡೋದು. ನಂಗಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ನಂಗೊಂದು ಫೋನ್ ಮಾಡು ಸಿನಿಮಾ ಮುಗಿದ ಮೇಲೆ ಅಂತ. ಫೋನ್ ಫಸ್ಟಿಗೆ ಅವನಿಗೇನೆ ಮಾಡ್ತೀನಿ, ಯಾಕಂದರೆ ಭಾಳ ಒಂದು ಅದ್ಭುತವಾದ ಸಿನಿಮಾ. ವಿನೋದಣ್ಣ ಅವರ ಕ್ಯಾರೆಕ್ಟರೈಸೇಷನ್ ನನಗೆ ಭಾಳ ಇಷ್ಟ ಆಯಿತು. ಪರ್ಫಾರ್ಮೆನ್ಸ್ ವೈಸ್ ಇರ್ಬೋದು, ತುಂಬ ಅಂದರೆ ತುಂಬ ಫೀಲ್ ಆಯಿತು. ಸೊ ಸೋನಲಕ್ಕನ ಯಾವಾಗಲೂ ತುಂಬ ಮಾಡ್ ಕ್ಯಾರೆಕ್ಟರಲ್ಲಿ ನೋಡ್ತಿದ್ವಿ. ಸೊ ರಿಯಲಿಸ್ಟಿಕ್ ಕ್ಯಾರೆಕ್ಟ್ರಲ್ಲಂತೂ ತುಂಬ ನಮ್ಮ ಊರು ಹುಡುಗಿ ನೋಡ್ದಂಗೆ ಆಯಿತು. ನಮ್ಮ ಊರಲ್ಲಿ ಹೆಂಗಿರ್ತಾರೆ ಹಂಗೆ ಅನ್ನಿಸ್ತು ನಂಗಂತೂ. ಅವ್ರ ಪರ್ಫಾರ್ಮೆನ್ಸ್ ಅಂತೂ ವಾವ್. ಆಮೇಲೆ ಶ್ರುತಿ ಮೇಡಮ್ ಬಗ್ಗೆ ಏನು ಹೇಳೋದು, ನಾವು ತುಂಬ ಚಿಕ್ಕ ವಯಸ್ಸಿಂದಲೇ ನಾನು ಅವ್ರ ಫ್ಯಾನು. ಅದರಲ್ಲಿ ಆ ಡಬಲ್ ಶೇಡ್ ಕ್ಯಾರೆಕ್ಟರ್ ಬಂದಾಗ ಫಸ್ಟ್ ಒಂದು ಶೇಡ್ ಬರುವಾಗ ಸೆಕೆಂಡ್ ಬರೋಗಂತೂ ಒಬ್ಬ ಭಯನಾಗ್ಬಿಡುತ್ತೆ, ಹಿಂಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮೇಡಮ್ ಅಂತ. ಸೊ ಮಾಲಾಶ್ರೀ ಮೇಡಮ್ ಅಂತ ನೋಡೋಕೆ ತುಂಬ ಖುಷಿ ಆಯಿತು. ಸೊ ಅಲ್ಟಿಮೇಟ್ಲಿ ಓವರಾಲ್ ತುಂಬ ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಎಮೋಷನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ನಂಗಂತೂ ಭಾಳ ಖುಷಿ ಆಯಿತು. ಸೊ ಎಲ್ಲರ ಕೇಳ್ಕೊಳ್ಳೋದಿಷ್ಟೇ, ಯಾರು ಮಿಸ್ ಮಾಡಬೇಡಿ. ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಜೈ ಮಾದೇವ. ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಈ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ 11 ಆದರೂ ನೀವೆಲ್ಲ ಮುಂದೆ ನಿಂತ್ಕೊಂಡು ಪಾಪ ಇಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಿದ್ದಾರೆ, ಅದೇ ನಮ್ಗೆ ಸಾಕ್ಷಿ. ಅದೊಂದು ಖುಷಿ ಆಗುತ್ತೆ. ನಾವು ನೆನ್ನೆ ಗಾಂಧಿನಗರ್ಗೆ ಕಾಫಿ ಕುಡಿಯೋಕೆ ಹೋದಾಗ ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸ್ ಪಕ್ಕದಲ್ಲಿ, ನಾನು ಯಾರು ಅಂತ ಕೆಲವರು ಗೊತ್ತಿರಲಿಲ್ಲ, ಮಾದೇವ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ನಮ್ಗೆ ಈ ಥರದ್ದೆಲ್ಲ ವಿಷಯಗಳು ಕೇಳಿ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ನಾಳೆ ಸಿನಿಮಾ ಬರ್ತಿದೆ, ಎಲ್ಲರೂ ಸಿನಿಮಾ ನೋಡಿ. ಆ್ಯಕ್ಚುಲಿ ಇದು ಮೌತ್ ಟಾಕಲ್ಲಿ ಗೆಲ್ಲುವಂಥ ಸಿನಿಮಾ. ಸೊ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಮಾಡಿ, ಸಿನಿಮಾ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೀವೇ ಸ್ಪ್ರೆಡ್ ಮಾಡ್ತೀರಾ. ಥ್ಯಾಂಕ್ ಯು. ಸಿನಿಮಾನ ಗೆಲ್ಲಿಸಿ. ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಲೋ ಅಲ್ಲಿದ್ದಾಗ ಸ್ವಲ್ಪ ಹೈ ಮಾಡಿ ಚೆನ್ನಾಗಿದ್ರೆ ಡೆಫಿನೆಟ್ ನೀವೇ ಮಾಡ್ತೀರಾ. ಈಗ ಯಾರ್ಯಾರು ನೋಡಿ ರಿವ್ಯೂ ಹೇಳಿದಾರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೌದು ಸರ್, ತುಂಬ ಖುಷಿ ಆಗುತ್ತೆ. ಅವರು ನನಗೆ ಆ್ಯಸ್ ಎ ಬ್ರದರ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸಲಹೆಗಳು ಕೊಡ್ತಿದ್ರು. ಆಮೇಲೆ ರೀಸೆಂಟ್ವರೆಗೂ ಮೊನ್ನೆವರೆಗೂ ಕೂಡ ನಾವು ಬೆಳಗಿನ ಜಾವ 4-4:30 ತನಕ ಎಲ್ಲ ನಮ್ಮ ಜೊತೆನೇ ಇರ್ತಿದ್ರು. ಅವರು ಕೂಡ ಎಲ್ಲ ಪ್ರತಿಯೊಂದು ಇದರಲ್ಲೂ ಕೂಡ, ಯಾಕಂದರೆ ಸಿನಿಮಾನ ಅಷ್ಟು ಇದು ಮಾಡ್ಕೊಂಬಿಟ್ಟಿದ್ರು, ನಿದ್ದೆನೇ ಇರ್ತಿರಲಿಲ್ಲ ಅವ್ರಿಗೂ. ಎಷ್ಟೊಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಬಂದಿಲ್ಲ ಅವರು. ನಮ್ಮ ಜೊತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಪಾಪ ಪ್ರಮೋಷನ್ಗೆ ಬಂದಿಲ್ಲ. ಬೆಳಗ್ಗೆ 4:00 ಇದ್ದವಾಗ ಮತ್ತೆ 12:00 ಬರ್ತಿದ್ವಿ ನಾವು. ಈ ಥರ ಎಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೊಂದು ಸಲ ಅವ್ರ ಮನೆ ರೋಡಲ್ಲಿ ಗಾಡಿ ಹೋಗ್ತಿರಲಿಲ್ಲ,
ನಾನು ಬೈಕಲ್ಲಿ ಹೋಗ್ಬಿಟ್ಟು ಅದು ಏನೋ ಇದು ರಿಪೇರಿ ಆಗಿತ್ತು, ಬೈಕಲ್ಲಿ ಹೆಲ್ಮೆಟ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಈ ಥರ ಕೆಲಸ ಮಾಡಿದ್ದೀವಿ ಆ್ಯಕ್ಚುಲಿ. ಅದು ನೀವು ಹೇಳ್ಬೇಕು ಸರ್. ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಸರ್, ಅದೊಂದು ಪ್ಲ್ಯಾನ್ ಇದೆ. ನಾವು ಕೂಡ ಸರ್ ಇವಾಗ ಕಂಟೆಂಟ್ ಸಿನಿಮಾ ಅಂತ ತಮಿಳು ಮಲಯಾಳಂ ಈ ಥರ ಹೇಳ್ತಾರಲ್ಲ, ಅವ್ರಿಗೂ ಡೆಫಿನೆಟ್ಲಿ ಚಾಲೆಂಜ್ ಮಾಡಿದ್ದೀವಿ ಸರ್. ಯಾಕಂದರೆ ಪ್ರೊಡ್ಯೂಸರು ಕೂಡ ಬಜೆಟಲ್ಲೂ ಕೂಡ ಮಿತಿ ಮೀರಿ ಅವ್ನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ ಮಿತಿ ಮೀರಿ ಕೆಲಸ ಮಾಡಿದ್ದೀವಿ ಸರ್. ನಾವು ಅವತ್ತಿಂದ ಅದೇ ಹೇಳ್ತಿರೋದು, ಅವ್ರ ಕೆಪಾಸಿಟಿ ಮೀರಿ ಎಲ್ಲರೂ ಕೆಲಸ ಮಾಡಿ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್. ಎಲ್ಲರೂ ನೀವೇ ಹೇಳ್ತಿದ್ದೀರ, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ. ಇನ್ನೊಂದು ನಮ್ಮ ಕನ್ನಡದಲ್ಲಿ ರಿಲೀಸ್ ಮಾಡೋಣ, ಕನ್ನಡದಲ್ಲಿ ಗೆಲ್ಲಿ, ಆಮೇಲೆ ಬೇರೆ ಭಾಷೆ ನೋಡಲಿ. ಫಸ್ಟು ನಮ್ಮ ಕನ್ನಡದಲ್ಲಿ ಗೆಲ್ಲಿ, ನಮ್ಮ ಕನ್ನಡ ಮುಖ್ಯ. ಖಂಡಿತ ಸರ್. ಯಾ ಸರ್, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಮಾಧ್ಯಮ ಮಿತ್ರರು ಎಲ್ಲ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡಿ ನಮ್ಮನ್ನು ಸಿನಿಮಾನ ಗೆಲ್ಸ್ಕೊಡಿ. ತುಂಬ ಕಷ್ಟಬಿಟ್ಟು ಮಾಡಿದ್ವಿ, ಗೆಲ್ಸ್ಕೊಡಿ ಅಷ್ಟೇ. ಆಡಿಯನ್ಸು ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಗೆಲ್ಸ್ಕೊಡಿ ನಮ್ಮನ್ನು. ನನ್ನ ಮ್ಯೂಸಿಕ್ನ ಇಳೆಯರಾಜ ಅವ್ರ ಜೊತೆಗೆ ಅದು ಕಂಪೇರ್ ಮಾಡ್ತಾ ಇದ್ದರೆ ಅದಕ್ಕಿಂತ ಜೀವನಕ್ಕೆ ಬೇರೆ ಏನು ಬೇಕು. ಸೊ ಫಸ್ಟ್ ಇದಕ್ಕೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅದಕ್ಕೆ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಆ್ಯಂಡ್ ವಿನೋದ್ ಸರ್ಗೆ, ಸರ್ ಆಲ್ರೆಡಿ ರಿಕಾರ್ಡಿಂಗ್ DTS ಅಲ್ಲಿ ಇರೋದಾಗೆ ಸರ್ ಹೇಳಿದ್ದಾರೆ, ಇದು ಇಳೆಯರಾಜ ಥರ ಇದೆ, ಆ ಪ್ಯಾಟ್ರನ್ ಇದೆ ಅಂತ ಇವತ್ತು ಅದೇ ಹೇಳಿದ್ದಾರೆ ಸರ್ ಹೇಳೋದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸರ್ ಸಪೋರ್ಟ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಸಪೋರ್ಟಿವ್ ಆಗಿ ಅವ್ರ ಇನ್ಪುಟ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊಂದು ಅಪ್ರಿಸಿಯೇಷನ್ಗೆ ಅವ್ರಿಗೂ ಕೂಡ ಕ್ರೆಡಿಟ್ ಸೇರುತ್ತೆ. ನನಗೆ ಮ್ಯೂಸಿಕ್ ಅನ್ನೋ ಕ್ರೆಡಿಟ್ ಸಿಕ್ಕಿದ್ರೆ ಅರ್ಧ ಈ ಕಡೆ ನಾನು ಹಂಚಿಬಿಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಮರಿಬೇಡಿ, ನಾಳೆ ಬೆಳಗ್ಗೆ ಥಿಯೇಟರ್ಗೆ ಬರ್ತಾ ಇದ್ದೆ, ಒಳ್ಳೆ ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು, ದಯವಿಟ್ಟು ನೋಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.